ಆತನು ಒಂದೇ ಚಕ್ರವುಳ್ಳ 7 ಕುದುರೆಗಳುಳ್ಳ ರಥದ ಮೇಲೆ ಪ್ರಯಾಣಿಸುತ್ತಿರುವನು. ಬಹಳ ಸಂತೋಷ. ಆತನನ್ನು ಭಕ್ತಿಯಿಂದ ಧ್ಯಾನ ಮಾಡಿ ಗೋಧಿಯನ್ನು ದಾನ ಮಾಡಿದರೆ ಅವರ ಕಷ್ಟಗಳನ್ನೂ ಪರಿಹಾರ ಮಾಡು, ಅವರ ಪಾಪವನ್ನು ಪರಿಹಾರ ಮಾಡಿ ಅವರಿಗೆ ಮೋಕ್ಷವನ್ನು ಕೊಟ್ಟು ಕಾಪಾಡುವುದು. ಆಗಲಿ ಪಂಡಿತೋತ್ತಮರೇ, ಆ ಸೂರ್ಯದೇವನಿಗೆ ನಮ್ಮ ಅನಂತವನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವುದರಾಗಿ ಎರಡನೇ ಗ್ರಹವಾದ ಹೇಳುವಂತರಾಗಿ ಆಲಿಸಬೇಕು ಹೇಳುವಂತರಾಗಿ ಚಂದ್ರಗ್ರಹವು ಸತ್ಪುರುಷರ ಹೃದಯಂತೆ ಬಹಳ ಪರಿಶುದ್ಧನಾದ ಗ್ರಹ. ಈತನು ತಾರಾಧಿಪತಿ 16 ಕಲೆಗಳನ್ನು ಹೊಂದಿದ್ದಾನೆ ಪ್ರಭು. ಏನು ಪಂಡಿತೋತ್ತಮರೇ, ಈತನು 16 ಕಲೆಗಳನ್ನು ಹೊಂದಿರುವನೆ. ಹೌದು ರಾಜ, ಈತನು ತಾರಾಧಿಪತಿ 16 ಕಲೆಗಳನ್ನು ಹೊಂದಿದ್ದಾನೆ. ಲಕ್ಷ್ಮಿಯ ಸೋದರನು ಅಮೃತ ಕಿರಣನೂ ಹೌದು ಸ್ವಾಮಿ. ರಾಜೇಂದ್ರ, ಈಶ್ವರನು ಈತನನ್ನು ತನ್ನ ತಲೆಯಲ್ಲಿ ಧರಿಸಿದ್ದಾನೆ ಪ್ರಭು. ಬಹಳ ಸಂತೋಷ ಪಂಡಿತೋತ್ತಮರೇ. ಚಂದ್ರನು ಮನ್ಮಥನಿಗೆ ಕ್ಷತಿಯಾಗಿರುವುದರಿಂದ ಈತನು ರಾಜ್ಯಕಾರಕ, ಪಾಪ ಪರಿಹಾರಕ, ಕುಮದ ಬಾಂಧವ, ಶಾಂತವಾದ ಗ್ರಹ ಪ್ರಭು. ಅದು ಅಲ್ಲದೆ ಕರ್ಕಾಟ ರಾಶಿಗೆ ಅಧಿಪತಿಯಾಗಿದ್ದಾನೆ ಪ್ರಭು. ಯಾರು ಈತನನ್ನು ಹತ್ತಿ ರಾಶಿಯ ಮೇಲೆ ಒಂದು ಕಲಶವನ್ನಿಟ್ಟು ಬಿಳಿ ವಸ್ತ್ರ, ಬಿಳಿ ಪುಷ್ಪಗಳಿಂದ ಅಲಂಕರಿಸಿ ಭಯ, ಭಕ್ತಿ, ನಯ, ವಿನಯದಿಂದ ಯಾರು ಈತನನ್ನು ಪೂಜಿಸುವರೋ ಅಂತಹವರಿಗೆ ಸಕಲೈಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುವ ಪ್ರಭು. ಆದ್ದರಿಂದ ನವಗ್ರಹಗಳಲ್ಲಿ ಚಂದ್ರಗ್ರಹವು ಶ್ರೇಷ್ಠ ಗ್ರಹವೆಂದು ಆ ಚಂದ್ರನಿಗೆ ಅನಂತವನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವುದರಾಗಿ ನಾಲ್ಕನೆಯ ಗ್ರಹವಾದ ಬುಧನು ಚಂದ್ರನ ಮಗನು.
ಈತನು ರಕ್ತ ಕಿರೀಟಗಳಿಂದ ಶೋಭಿಸುತ್ತಾನೆ ಮಹಾಪ್ರಭು. ಈತನು ರಕ್ತ ಕಿರೀಟಗಳಿಂದ ಶೋಭಿಸುವನೆ. ರಕ್ತ ಕಿರೀಟಗಳಿಂದ ಶೋಭಿಸುತ್ತಾನೆ. ಈತನು ಜನಭಕ್ತ ಮಂದಾರನಾದ ಬುಧನು ಒಳ್ಳೆಯ ಉತ್ತಮ ಗ್ರಹವೆಂದು ಹೇಳ್ತಾರೆ. ಈತನನ್ನು ಪೂಜಿಸಿದೆ ಆದರೆ ಧನ ಸಂಪತ್ತನ್ನು ಕೊಟ್ಟು ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಆಗಬಹುದು ಪಡಿತೋತ್ತಮರೇ. ಆ ಬುಧಗ್ರಹಗಳಿಗೂ ನಮ್ಮ ಅನಂತ ಮಂದಿಗಳು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ ಆದ್ದರಿಂದ ಇವನನ್ನು ಸದಾ ಪೂಜೆ ಮಾಡಿದರೆ ಎಲ್ಲ ವರವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಕಾಪಾಡುವುದು ಮಹಾಪ್ರಭು. ಆಗಬಹುದು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆಗಲಿ ಆ ಗುರುದೇವರಿಗೆ ನಮ್ಮ ಅನಂತವನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ ಬಹಳ ದೇಶದಾಯಕ. ಈತನ ದೆಸೆ 21 ವರ್ಷಗಳು ಮಹಾ. ಮಂತ್ರವಿದ್ಯೆಯನ್ನು ಪಡೆದಿರುವನು. ಈತನು ಭಕ್ತ ಜನಮಂದಾರನಾಗಿರ್ತಕ್ಕಂಥ ಈತನನ್ನು ಸಹ ಬಹಳ ಭಯ ಭಕ್ತಿ ನಯ ವಿನಯಗಳಿಂದ ಪೂಜಿಸಿದೆ. ಆದರೆ ಉತ್ತಮ ಫಲಗಳನ್ನು ಕೊಟ್ಟು ಕಾಪಾಡುವನು ಪ್ರಭು. ಈತನ ವಿಚಾರವನ್ನು ನಾವು ಬಹಳ ಚೆನ್ನಾಗಿ ಬಂದಿದ್ದೇವೆ. ಇರಲಿ ಆ ಶುಕ್ರದೇವರು ನಮ್ಮ ಅನಂತವನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವುದರಾಗಿ 6ನೇ ಗ್ರಹವಾದ ಶನಿಗ್ರಹದ ವಿಚಾರವನ್ನು ನಾನು ನಂತರ ತಿಳಿಸುತ್ತೇನೆ. ಈಗ ರಾಹುಕೇತುಗಳ ವಿಚಾರವನ್ನು ತಿಳಿಸಬಹುದು. ರಾಹುಕೇತು
ಪಾಣಿಯಾಗಿರುವ ಇದನ್ನು ಶನೀಶ್ವರನಿಗೆ ಇಷ್ಟನಾಗಿದ್ದಾನೆ ಪ್ರಭು. ಅದು ಅಲ್ಲದೆ ಅತ್ಯಮೂಲ್ಯವಾದ ಆಭರಣಗಳನ್ನು ಧರಿಸಿ ಶೋಭಿಸುತ್ತಾನೆ ಪ್ರಭು. ಭಲೆ ಭಲೆ ಯಾರು ಈತನನ್ನು ಭಯ ಭಕ್ತಿ ನಯ ವಿನಯದಿಂದ ಪೂಜಿಸುವರೋ ಅಂತಹವರಿಗೆ ಸಕಲೇಶ್ವರ್ಯ ಭೋಗಭಾಗ್ಯಗಳನ್ನು ಕೊಟ್ಟು ಕಾಪಾಡುವುದು. ಆದ್ದರಿಂದ ರಾಹುಗ್ರಹವು ಶ್ರೇಷ್ಠ ಗ್ರಹವೆಂದು ತಿಳಿದು ಬಂದಿದೆ ಪ್ರಭು. ಮುಂದಿನ ಗ್ರಹವೇ ಕೇತು ಗ್ರಹ. ತಿಳಿಸುವಂತರಾಗಿ ಛಾಯಾಗ್ರಹ ವಿಚಿತ್ರ ಕೀಟಧಾರಿಯಾಗಿದ್ದಾನೆ. ಅಪ್ರದಕ್ಷಿಣಾಕಾರವಾಗಿ ಸಂಚಾರವನ್ನು ಮಾಡುವುದು. ಈತನೂ ಸಹ ಬಹಳ ಶ್ರೇಷ್ಠವಾದ ಗ್ರಹವೆಂದು ತಿಳಿದು ಬರುವುದು ಮಹಾಪ್ರಭು. ಆಗಬಹುದು. ಆ ರಾಮಕೇತುಗಳು ನಮ್ಮ ಅನಂತರಗಳು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ ಮಹಾರಾಜ, ಈಗ 9ನೇ ಕಡೆಯ ಗ್ರಹವಾದ ಶನಿದೇವರ ಗ್ರಹವನ್ನು ತಿಳಿಸುವಂತರಾಗಿ ಆದರೆ ಯಾಕೋ ಸ್ವಲ್ಪ ಭಯವಾಗುತ್ತಿರುವುದು ರಾಜ. ಏಕೆ ಭಯ ಮಾಡುತ್ತಿರುವರೇ ಗುರುಗಳೇ? ನಾನಿರುವನು ಶಂಕರಾಚಾರ್ಯರೇ, ನೀವು ನನ್ನ ಕೇಳಿ ಭಯಪಡುವರೇ? ಮಹಾಪ್ರಭು ಮನ್ನಿಸಬೇಕು. ಯಾರಿಗೆ ಗ್ರಾಮದ ಆಕ್ರಮಣಗಳು ತಪ್ಪುವುದಿಲ್ಲ. ತಾಳ್ಮೆಯಿಂದ ತಾಳ್ಮೆಯಿಂದ ಕೇಳಿ ಪ್ರಭು. ಯಾರಿಗೆ ಗ್ರಾಮದ ಆಕ್ರಮಣಗಳು ತಪ್ಪುವುದಿಲ್ಲ. ಅವರವರ ಜಾತ್ರೆಗಳು ನಾನು ನನ್ನ ಜಾತಕವು ನಿಮ್ಮ ಬಳಿಯಲ್ಲೇ ಇರುವುದಿಲ್ಲ, ಅದನ್ನು ತಿಳಿಸುವಂತರಾಗಿ ಆಗಲಿ ಮಹಾಪ್ರಭು. ಶನಿದೇವರು ಸೂರ್ಯನ ಮಗ. ಆತನು ಗಾಡಿಗೆಯಂತಹ ಕಪ್ಪು ದೇಹವನ್ನು ಉಳ್ಳಂತಾವ. ಏನು ಪಡಿತಂತವರೇ? ಆಡಿಗೆಯಂತೆ ಕಪ್ಪು ದೇಹವನ್ನು ಉಳ್ಳವನೇ. ಹೌದು ಬಹಳ ರಾಜ. ಚೆನ್ನಾಗಿ ಹೇಳುವಂತರಾಗಿ ಯಮನ ಸಹೋದರ, ಯಮರಾಜನ ಸಹೋದರ. ಆತನನ್ನು ಎಣ್ಣೆಯ ದೀಪವನ್ನು ಹಚ್ಚಿ ನೀಲಿ ಬಣ್ಣದ ಪುಷ್ಪಗಳಿಂದ ಭಕ್ತಿಯಿಂದ ಆರಾಧಿಸಿದರೆ ಅವನ ಇಷ್ಟಾರ್ಥವನ್ನು ಬಿಟ್ಟು ಕಾಪಾಡುವುದು. ಆದರೆ ಆತನನ್ನು ಪೂಜಿಸುವಾಗ ಆಗಲಿ, ಆತನನ್ನು ಧ್ಯಾನಿಸುವಾಗ ಆಗಲಿ, ಆತನಿಗೆ ಕೋಪ ಬರುವ ವಿಚಾರವನ್ನು ಮಾಡಿದರೆ ಅವರು ಎಂಥ ಪರಾಕ್ರಮಶಾಲಿಗಳಾಗಿದ್ದರೂ ಅವರನ್ನು ದರಿದ್ರರನ್ನ ಮಾಡಿ ಅನೇಕ ಕಷ್ಟಗಳನ್ನು ಕೊಟ್ಟು ತನ್ನ ಕ್ರೂರ ದೃಷ್ಟಿಯನ್ನು ಅವರ ಮೇಲೆ ಬಿಟ್ಟು ಕಷ್ಟವನ್ನು ಕೊಡುವನು ಪ್ರಭು. ಪಂಡಿತಾತ್ಮರೇ, ಅವರ ಆನಂದವನ್ನು ಏನು ಪಂಡಿತಾತ್ಮರೇ? ಪ್ರಭು ಎಂತಹ ಐಶ್ವರ್ಯವಂತರಾಗಿದ್ದರು ಅವರನ್ನು ದರಿದ್ರರನ್ನಾಗಿ ಮಾಡಿ ತನ್ನ ಕ್ರೂರ ದೃಷ್ಟಿಯನ್ನು ಬಿಟ್ಟು ಅನೇಕ ಕಷ್ಟಗಳನ್ನು ಕೊಡುವನು ಪ್ರಭು. ಪಂಡಿತಾತ್ಮರೇ, ಆ ಕಾಮನು ನಮ್ಮಂತವರು ಏನು ಮಾಡುವುದು? ಆಗಬಾರದು ಪ್ರಭು. ಅವನ ಕ್ರೂರ ದೃಷ್ಟಿಯು ಅಷ್ಟು ಪ್ರಬಲವಾಗಿರುವುದು. ಶಂಕರಾಚಾರ್ಯರಿಗೆ ಇದನ್ನು ನೀವು ನಂಬುವಿರಾ? ಮಹಾಪ್ರಭು ಮನ್ನಿಸಬೇಕು. ಯಾರಿಗೆ ಗ್ರಾಹದ ಆಕ್ರಮಣಗಳು ತಪ್ಪುವುದಿಲ್ಲ. ಅವರವರ ಜಾತಕಗಳನ್ನು ಪರಿಶೀಲಿಸಿದಾಗ ಎಲ್ಲವೂ ತಿಳಿಯುತ್ತದೆ ಮಹಾ. ಹಾಗಾದರೆ ನನ್ನ ಜಾತಕವು ನಿಮ್ಮ ಬಳಿಯಲ್ಲಿ ಇರಬೇಡ, ಅದನ್ನು ತಿಳಿಸುವಂತರಾಗಿ ಆಗಲಿ ಮಹಾಪ್ರಭು. ನಿಮ್ಮ ಜಾತಕ ಕುಂಡಲಿಯು ನನ್ನ ಬಳಿಯೇ ಇದೆ. ತಿಳಿಸುವಂತರಾಗಿ ಮಹಾಪ್ರಭು, ನಿಮ್ಮ ಜಾತಕ ಕುಂಡಲಿಯನ್ನು ಪರಿಶೀಲಿಸಿದ್ದೇನೆ. ಹೇಳುವಂತರಾಗಿ ತಿಳಿಸಬಹುದೇ? ತಿಳಿಸುವಂತರಾಗಿ ಪ್ರಭು, ನಿಮ್ಮ ಜಾತಕ ಕುಂಡಲಿಯಲ್ಲಿ ರಾಜಾಯತ್ರನಾದ ಸೂರ್ಯನು ಭಾಗ್ಯಾಧಿಪತಿಯಾದ ಕುಜನು ಸ್ವಸ್ಥಾನದಲ್ಲಿ ಇರುವುದರಿಂದ ಇದು ಸತ್ಯವೇ ಅಲ್ಲವೇ? ಹೌದು ಮಹಾಪ್ರಭು. ಅಂದರೆ ಅವರು ಒಂದೇ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ರಾಜ್ಯಭಾರದಲ್ಲಿ ತೊಂದರೆ ಇಲ್ಲ ಮಹಾಪ್ರಭು. ಭಲೆ ಭಲೆ ಆದರೆ ಶುಕ್ರನು ಮತ್ತು ಚಂದ್ರನು ಉಚ್ಚ ಸ್ಥಾನದಲ್ಲಿ ಇದ್ದಾರೆ ಮಹಾಪ್ರಭು. ಬಹಳ ಎಚ್ಚರದಿಂದ ಇರಬೇಕು, ಬಹಳ ಎಚ್ಚರದಿಂದ ಇರಬೇಕು. ಅಸಾಧಾರಣವಾದ ಭೋಗಕೀರ್ತಿಗಳು ಲಭಿಸುತ್ತವೆ ಮಹಾಪ್ರಭು. ಆದರೆ ಮುಂದಿನ ಗ್ರಹದ ವಿಚಾರವನ್ನು ತಿಳಿಸಲು ನನಗೆ ಭಯವಾಗುತ್ತಿದೆ ಮಹಾಪ್ರಭು. ರಾಜೇಂದ್ರ, ಶನಿಗ್ರಹದ ವಿಚಾರವು ಇನ್ನೂ ಮಹತ್ತರವಾಗಿರುವುದು. ಹೇಳುತ್ತೇನೆ, ಲಾಲಿಸಬೇಕು. ತಿಳಿಸುವಂತರಾಗಿ ಶಾಂತರಾಗಿ ಲಾಲಿಸಬೇಕು ರಾಜ. ಆಗಬಹುದು. ತಿಳಿಸುವಂತರಾಗಿ ಶನಿದೇವರು ಹುಟ್ಟಿದಾಗ ತಂದೆಯಾದ ಸೂರ್ಯದೇವರು ಆತನನ್ನು ನೋಡಲು ಬಂದರಂತೆ ಪ್ರಭು. ಅವರ ಪ್ರಕಾಶಕ್ಕೆ ಬೆಚ್ಚಿ ಶನಿದೇವರು ತನ್ನ ಕ್ರೂರ ದೃಷ್ಟಿಯನ್ನು ಅವರ ಮೇಲೆ ಬಿಡಲು ಸೂರ್ಯದೇವರು ಕುಷ್ಠರೋಗವಾಯಿತಂತೆ ಪ್ರಭು. ಪಂಡಿತಾತ್ಮರೇ, ಏನು ಹೇಳ್ತಿರುವಿರಿ? ಏನು ಆತನ ದೃಷ್ಟಿ ತನ್ನ ತಂದೆಯ ಮೇಲೆ ಕುಷ್ಠರೋಗವಾಯಿತೆ? ಬಹಳ
ರಥವನ್ನು ನಡೆಸಿದ್ದ ಅರುಣನು ಎಡವನಾಂಗನಿದ್ದ ಪ್ರಭು. ಅವನ ಕಥೆ ಮುಂದೆ ತಿಳಿಸುವಂತರಾಗಿ ರಥಕ್ಕೆ ಕಟ್ಟಿದ್ದ ಕುದುರೆಗಳ ಕಣ್ಣುಗಳೇ ಕಾಣುತ್ತಾ ತಿಳಿಸುವಂತರಾಗಿ ಬಂದಿರೋರು ತನ್ನ ತಂದೆಯನ್ನು ತಿಳಿದ ಮೇಲೆ ತನ್ನ ಕ್ರೂರ ವೃಷ್ಟಿಯನ್ನು ಹಿಂಪಡೆಯಲು ಎಲ್ಲವೂ ಯಥಾಸ್ಥಿತಿಗೆ ಬಂದಿದ್ದಂತೆ ಪ್ರಭು. ಆದ್ದರಿಂದ ಅಂತಹ ಪರಾಕ್ರಮಶಾಲಿಯಾದ ಶನಿದೇವರು ತನ್ನ ಕ್ರೂರ ವೃಷ್ಟಿಯಿಂದ ಮಹತ್ತರವಾಗಿರುವುದು ಪ್ರಭು. ಏನು ಪಡಿತು ಅಂತವರೇ ಆತನ ದೂರದೃಷ್ಟಿ ನಮ್ಮಂತವರನ್ನು ಏರುದಾನ ಮಾಡಿ ಆತ ಗುರುಗಳಿಗೆ ಪರಾಕ್ರಮಶಾಲಿ ಪ್ರಭು. ಪುಡಿದಂತವರೇ ಆತನ ದೂರದೃಷ್ಟಿ ನಮ್ಮಂತವರನ್ನು ಏರುದಾನ ಮಾಡಿ ಇಂತಹ ನೂರಾರು ಮನೆಗಳನ್ನು ಬಂದವರನ್ನು ಎದುರಿಸಲು ಸಿಕ್ಕಿದೆ. ಹಾಗೆನ್ನಬಾರದು ಪ್ರಭು, ಹಾಗೆನ್ನಬಾರದು. ಏನು ನಾನು ಎಚ್ಚರಿಕೆಯಿಂದಿರಬೇಕೆ? ತಾವು ಎಚ್ಚರಿಕೆಯಿಂದ ಈ ವೀರವಿಕ್ರಮಾದಿತ್ಯನು ಕಾಳಿಗಾಮಿಯ ಪ್ರಸಾದಗಳನ್ನು ಕಂಡಂತಹ ವೀರವಿಕ್ರಮಾದಿತ್ಯನಿಗೆ ನಾನು ಎಚ್ಚರಿಕೆಯಿಂದಿರಬೇಕು. ನೀವು ಹೇಳ್ತಿರುವ ಆ ಶಿಬಿರವು ಇರುವುದಾದ್ರೆ ಅವನ ತಂದೆ ತಾಯಿಗೆ ಕಷ್ಟವನ್ನು ಕೊಟ್ಟಿದ್ದಾರೆ. ಅವನ ಮಗನೇ ಬಿಡಿ ಬಿಡಿ, ಅವನ ಕಥೆಯನ್ನು ನಾನು ಎಂದಿಗೂ ನಂಬತಕ್ಕವನಲ್ಲ. ಮಂತ್ರಿ ಚಳಿಯನ್ನು ಅಂಗೀಕರಿಸಿ ಜ್ಯೋತಿಷಾಸ್ತ್ರವನ್ನು ಚಳಿಯಿಂದಲೇ ಪದವಿ ಪಲ್ಲಟವಾಗಿ ನಾನು ಕಟ್ಟಡಗಳನ್ನು ಮಾತಾಡಿದವರು ಯಾರು? ಆ ಶನೇಶ್ವರನೇ ಅಭಿಷೇಕದಲ್ಲಿ ಮಹಾಪ್ರಭು. ಗಮನಿಸಿದನು ಆ ಚಳಿಯು ತನ್ನ ಹಸಿರುವಾನಿಯಿಂದ ತನ್ನ ಪ್ರತಾಪವನ್ನು ಕುರಿಕೊಂಡು ಅಂತಹ ಜೊಳ್ಳು ಶೋಷ ವ್ಯಾಸ ಸಾಕಿನನ್ನು ನಾನು ಎಂದಿಗೂ ನಂಬತಕ್ಕವನಲ್ಲ. ಶಂಕರಾಚಾರ್ಯರು ಮಹಾನುಭಾವರು ಅದ್ವಿತೀಯ ಪಂಡಿತರು. ಅವರ ಮಾತುಕತೆ ನಡೆದುಕೊಳ್ಳುವುದು ಒಳ್ಳೆಯದು ಕೇಳಿಕೊಳ್ಳುತ್ತೇನೆ. ಏನು ಮಂತ್ರಿ, ಈ ಹಸಿರುವಾಣಿಯ ಮಾತನ್ನು ನೀವು ನಂಬಿದೆ? ಮಂತ್ರಿ, ಬ್ರಾಹ್ಮಣಾಂತರ ಮಾತನ್ನು ಈ ಹಸಿರುವಾಣಿಯ ಮಾತನ್ನು ನೀವು ನಂಬಿವೆ? ನಮಗೆ ಕೆಡುಕು ಬರಬೇಕಾದ್ರೆ ಪಕ್ಕದ ರಾಜ್ಯದವೇ ನಮ್ಮ ರಾಜ್ಯಕ್ಕೆ ಶತ್ರುಗಳು ಬಾರದಂತೆ ಕಾಪಾಡುವಂತರಾದ ಮುಂದಿನ ವಿಚಾರವನ್ನು ನಾನು ನೋಡಿಕೊಳ್ಳೋನು. ಇಂತಹ ನೂರಾರು ಗ್ರಹಗಳನ್ನು ಎದುರಿಸಲು ನಾನು ಸಿದ್ಧನಿದ್ದೇನೆ. ಶನಿಗ್ರಹವೇ ಏರಿಯಂತೆ ಏಕೆ ರಣ ಏರಿಯಂತೆ ಚಂದ ಕೊಚ್ಚಿಕೊಳ್ಳುತ್ತಿರುವೆ? ನೇರವಿದ್ದರೆ ನನ್ನ ಎದುರಿಗೆ ಬಾ, ನಿನ್ನ ಪ್ರತಾಪವನ್ನು ನಾನು ನೋಡಲೇ ಬಿಡುವೆನು.
ನನ್ನ ಶಕ್ತಿಯನ್ನು ತಿಳಿಯದೆ ನನ್ನ ಸ್ವರೂಪವನ್ನು ನೋಡಬಯಸಿದೆಯೇನೋ? ನೋಡು ನೋಡು, ಚೆನ್ನಾಗಿ ನೋಡು. ನಾನು ನೋಡುತ್ತೇನೆ. ಪಾಪಿ ಈತನ ಸ್ವರೂಪವನ್ನೇ ನೋಡಬಲ್ಲ ಪರಮಾತ್ಮ. ಈ ಸ್ವರೂಪವನ್ನು ನೋಡಕ್ಕಾಗುತ್ತಿಲ್ಲವಲ್ಲ ಪರಮಾತ್ಮ, ನನ್ನನ್ನು ಕ್ಷಮಿಸಿ ಮೂದಲಿಸುವೆಯ ಪಾಪೆ, ನಿನಗೆ ಮುಂದಾಗುವ ಬೇಡ ತಂದೆ ಬೇಡ.
ಎಂದೇ ನುಡಿದು ಮಾತನಾಡಿದೆ. ಕ್ಷಮಿಸಿ, ನಾ ಬಾಳಬೇಕೆಂದು ನಿನ್ನ ಹರಿಗಳಲ್ಲಿ ಬೇಡವನ್ನು ತಂದೆ. ನನ್ನ ಶಕ್ತಿ ಪರಮಾತ್ಮ ಹೇಗೆ ತಂದೆ ಆಗ ನಿನ್ನ ರಾಜ ರಾಜತ್ವ ಎಷ್ಟರ ಮಟ್ಟಿಗೆ ರಕ್ಷಿಸುವ ಪಾಪೆ ಪರಮಾತ್ಮ ಬೇಡ ತಂದೆ ಪರಮಾತ್ಮ ಪಶ್ಚಾತ್ತಾಪವನ್ನು ಕೊಟ್ಟಿರುತ್ತದೆ. ಪಶ್ಚಾತ್ತಾಪ ಅಥವಾ ಪಾಪಕ್ಕೆ ಪ್ರಾಯಶ್ಚಿತ್ತವೆಂಬ ಶಾಸ್ತ್ರವಿರುವುದು. ದೇವ ವಾತ್ಸಲ್ಯವನ್ನಿಟ್ಟು ನನ್ನನ್ನು ಅನುಗ್ರಹಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವುದು ತಂದೆ. ಬೇಡ ತಂದೆ. ನಿನ್ನ ಆಸ್ಥಾನದಲ್ಲಿ ಎಲ್ಲರೂ ಇಲ್ಲಿ ನನ್ನನ್ನು ಕ್ಷಮಿಸು ಕ್ಷಮಿಸು ಬಾರಿ ಬಾರಿ ಬೇಡ ತಂದೆ ಬೇಡ. ಖಂಡಿತವಾಗಿಯೂ ನಿನ್ನನ್ನು ಬಿಡುವುದಿಲ್ಲ. ನಿನಗೆ ಸರಿಯಾದ ಬುದ್ಧಿಯನ್ನು ಕಲಿಸದಿದ್ದರೆ ನಾನು ಸೂರ್ಯನ ಪರಮಾತ್ಮ
ಚಲಬೇಕು ಬೇಡಿಕೊಂಡರು ಕ್ಷಮಿಸಲಾರೆ ತಂದೆ. ಮಕ್ಕಳು ತಪ್ಪು ಮಾಡಿದ್ರೆ ತನ್ನ ತಂದೆ ತಾಯಿಗಳಲ್ಲಿ ಬೇರೆ ಯಾರು ಕ್ಷಮಿಸಲು ನೀನು ನನಗೆ ತಂದೆ ಸಮನಾಗಿರುವೆ. ಕ್ಷಮಿಸಲಾರೆ ತಂದೆ. ಹೋಗಲಿ ಬಿಡು, ನಿನ್ನ ಆಗ್ರಹಕ್ಕೆ ನಾನು ಪಾತ್ರನಾಗಿರುವನು. ಅನುಗ್ರಹಕ್ಕೋಸ್ಕರ ನಿನ್ನಲ್ಲಿ ಅಂಗರಾಜುವೆನು. ಅನುಗ್ರಹ ಪರಿವಾರವೂ ನಾನು ಕಾಯುವನು ತಂದೆ. ನೀನು ಬರುವ ಕಷ್ಟಗಳನ್ನೆಲ್ಲ ನಾನು ಅನುಭವಿಸಲು ಸಿದ್ಧನೇ ತಂದೆ. ನಿನ್ನ ಇಚ್ಛೆ ಇದ್ದಂತಾಗಲಿ ಪಲಕಿತಾರೋ ಕರ ಕೆಡತ ಪಲಕಿತಾರೋ ಕರ ಕೆಡತ ನಂಡ ಪುಂಡ ಬಂಡ ಮೇಲಿದ ನಂಡ ಪುಂಡ ಬಂಡ ತಿರುಗಿದ ನೋಡುತ್ತಿರ ನನ್ನ ವಕ್ರಗತಿಯ ಅಕ್ರಮವನ್ನು. ಈ ದಿನ ಎಂತಹ ಕೆಲಸ ಮಾಡಿ ಮಂದ ಬಗ್ಗೆ ಅಂತ ಹೇಳುವುದು ಮಾತನಾಡಿಬಿಟ್ಟರು. ಪರಮಾತ್ಮ ದುಡುಕಿ ಮಾತನಾಡುತ್ತಾರೆ. ಮೊದಲೇ ಕೇಳಿಕೊಂಡು ಶನಿದೇವರು ಕೋಪಿಸಿಕೊಂಡರು. ಶಾಂತಿ ಮಾಡುವ ಅನೇಕ ವಿಧಾನಗಳು ಇರುವವು ರಾಜೇಂದ್ರ. ಅದರಂತೆ ಶಾಂತಿ ಪೂಜೆಯನ್ನು ಮಾಡಿ ಶಾಂತಿ ಮಾಡಿದರೆ ಶಾಂತನಾಗುವನು. ಏನು ಪಡಿತೋತ್ತಂದ್ರೆ ಇದು ಸಾಧ್ಯವೇ? ಹೌದು ಪಡಿತೋತ್ತಂದ್ರೆ ಹೇಳಿದ್ರು ಕೇಳಿ.
ಕ್ಷಮಿಸದೆ ನಿನ್ನ ಕನ್ಯಾರಾಶಿಯ ಬಂದು ಬಹಳ ಕಷ್ಟವನ್ನು ಪಡೆಯುವುದೆಂದು ಹೇಳಿ ಹೋದವನು ಆತನ ವಿದ್ಯಾವನಿಗೆ ಪೂಜೆಯನ್ನು ಮಾಡಿದರೆ ಮಾಡುವನು ಪ್ರಭು, ಶಾಂತನಾಗುವನು ಪ್ರಭು, ಶಾಂತನಾಗುವನು. ಇದನ್ನು ಸಾಧ್ಯವಿಲ್ಲ. ನಾನೆಂದಿಗೂ ಅವನ ಪೂಜೆಯನ್ನು ಮಾಡುವುದಿಲ್ಲ. ನೀವು ಹೀಗೆ ಹೇಳಿದೆಂದು ಬೇಸರ ಪಟ್ಟುಕೊಳ್ಳಬೇಡಿ. ನಿನಗೆ ಬೇಕಾದ ಧನಧಾನ್ಯವನ್ನು ತೆಗೆದುಕೊಂಡು ಅರಮನೆಯಿಂದ ಹೊರಡಿ. ಮಂತ್ರಿ, ಪಡಿದಾಟವರಿಗೆ ಬೇಕಾದ ಧನಧಾನ್ಯವನ್ನು ಕೊಟ್ಟು ಕಳಿಸುವಂತರಾಗ ಆಗಬಹುದು. ತಮ್ಮ ಇಷ್ಟ ಅದ ಮಾತಲ್ಲಿ ಎಗರಿಸ್ಬಿಟ್ರ ನಮ್ಮ ತಂದೆಗಿಂತಲೂ ಚೆನ್ನಾಗಿ ನಮ್ಮನ್ನು ಪಾಲಿಸುತ್ತಿರುವ ನಮ್ಮ ವಿಕ್ರಮರಾಜರು ಏನು ತೊಂದರೆಯು ಬಂದು ಒದಗುವುದು ಎಂದು ಮನಸ್ಸಿಗೆ ಆತಂಕಕ್ಕೆ ಒಳಗಾಗಿದೆ. ರಾಜನೆಂದರೆ ನಮ್ಮ ವಿಕ್ರಮರಾಜನಂತಿರಬೇಕು. ಅವರು ಬಲು ಇರಾ ಇರಲಿ. ಈಗ ನನ್ನ ಕೆಲಸಕ್ಕೆ ಹಾಜರಾಗಬೇಕು.
ಹೇ ಲೋಕೇಶ್ವರ, ಸ್ವರ್ಗವನ್ನು ಕಾಪಾಡು. ಈ ದಿನವೇ ಯಶೋಧನಿಗೆ ಬಲಗಣ್ಣು ಆರಿಸುತ್ತೆ. ಸ್ತ್ರೀಯರಿಗೆ ಬಲಗಣ್ಣು ಆರಿಸಿದರೆ ಅದು ಅಪಶಕನವೆಂದು ಕರೆಯುತ್ತಾರೆ. ಇದನ್ನು ನೋಡಿ ನಿನ್ನನ್ನೇ ನಂಬಿರುವೆನು, ಕೈ ಬಿಡದೆ ಕಾಪಾಡುತ್ತಾಯಿ, ಕಾಪಾಡು. ಕುಂಬಳದ ಬಳ್ಳಿಯನ್ನು ಕತ್ತರಿಸಿ ಹಾಕಿದರೆ ಆ ಬಳ್ಳಿಯು ಹೇಗೆ ಬಾಡುತ್ತದೋ ಅದರಂತೆ ನಿಮ್ಮ ಮುಖವು ಬಾಡಿ ಹೋಗ್ಬೇಕು, ಬಾಡಿ ಹೋಗಿದೆ. ದೇವಿ ಏನೆಂದು ಹೇಳಲಿ? ಮನಸ್ಸಿನಲ್ಲಿ ಆರೋಗ್ಯವೇ ಕೆಟ್ಟದ್ದು ಕಾಣುತ್ತಿರುವುದು ಏನೆಂದು ಹೇಳಲಿ? ತಿಳಿಸು. ಏಕೆ ಪ್ರಭು, ಏನಾಯಿತು ತಿಳಿಸಲು ಬರುತ್ತೇನೆ ಪ್ರಭು. ದೇವಿ, ನಾನು ನಿನ್ನೆ ರಾತ್ರಿ ಕನಸಿನಲ್ಲಿ ಭಯಂಕರವಾದ ಘೋರ ಸಫಲವನ್ನು ಬೆಚ್ಚೆತ್ತಿ ಬೆಳಗಾಗಿ ನಿನಗೆ ತಿಳಿಸಿದ ಈ ದಿನ ಅರಮನೆಯಲ್ಲಿ ಗುರುಗಳಿಗೆ ತಿಳಿಸಿದರು. ಅವರು ನನಗೆ ಶನಿ ಕೊಡುವ ಕಾಟವನ್ನು ಹೇಳಿ ನಾನು ಕೋಪಗೊಂಡು ಬಂದಿದ್ದ ಬ್ರಾಹ್ಮಣೋತ್ತಮರಿಗೂ ಗುರುಗಳಿಗೂ ಬಾಯಿಗೆ ಬಂದಿದ್ದ ಬೈದರು. ಆ ಶ್ರೀದೇವರು ನನ್ನ ಆಸ್ಥಾನಕ್ಕೆ ಬಂದುಬಿಟ್ಟರು ದೇವಿ. ಅಯ್ಯೋ, ಎಂತಹ ಕೆಲಸವನ್ನು ಮಾಡಿದೆ ಪ್ರಭು. ಮುಂದೇನಾಯ್ತು ಪ್ರಭು, ಮುಂದೇನಾಯ್ತು ತಿಳಿಸಲು ಬರುತ್ತೇನೆ. ಹಾಗೂ ದೇವರು ದೇವಿ, ನನಗೂ ಆ ಶ್ರೀದೇವನಿಗೂ ಬಹಳವಾಗಿ ಚರ್ಚೆ ನಡೆಯಿತು. ನಾನು ಎಷ್ಟು ಬೇಡಿಕೊಂಡರೂ ನಿನ್ನ ಕನ್ಯಾರಾಶಿ ಬಂದು ಬಹಳ ಕಷ್ಟವನ್ನು ಕೊಡುವೆಂದು ಹೇಳಿದರು. ಹೇಳಿ ವಜ್ರವನ್ನು ನನ್ನನ್ನು ಕಾಯಿಂದ ಒಟ್ಟು ವಜ್ರವನ್ನು ನನಗೆ ದಿಕ್ಕೆ ತೋಚದಂತಾಗಿದೆ ದೇವಿ. ಅಯ್ಯೋ, ಶಂಕರಾಚಾರ್ಯಗಳು ಮುಂದೇನೆ ಹೇಳಿದರು ಪ್ರಭು. ಗುರುಗಳು ಶಂಕರಾಚಾರ್ಯರು ಶನಿಗ್ರಹದ ಕೋಪಕ್ಕೆ ಶಾಂತನ ಮಾಡಿಕೊಳ್ಳಲಿಲ್ಲ. ನಾನು ಆನಂದನ್ನು ಕಣ್ಣಿನ ಎಷ್ಟು ಬೇಡಿಕೊಂಡರೂ ನನ್ನ ಕನ್ಯಾರಾಶಿ ಮಾಡುವುದು ಬಹಳ ಕಷ್ಟವನ್ನು ಕೊಡುವೆಂದು ಹೇಳಿ ಹೋದವನು ಆತನ ವಿಧವನ್ನಿಟ್ಟು ಪೂಜೆ ಮಾಡಲು ಶಾಂತನಾಗುವುದು. ಅದಕ್ಕೆ ನಾನು ಒಪ್ಪಲಿಲ್ಲ ದೇವಿ. ಅಯ್ಯೋ, ಶಾಂತಂ ಪಾಪಂ ಶನಿದೇವನನ್ನು ಅದನ್ನಬಾರದು ಪ್ರಾಣೇಶ್ವರ, ಅದನ್ನಬಾರದು. ಈಗಲಾದರೂ ನಾವು ಶಾಂತಿಯನ್ನು ಮಾಡಿಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಹೆಂಗಸರಿನ ಬುದ್ಧಿ ಇಲ್ಲ ಅನ್ನೋದು ಇದಕ್ಕೋಸ್ಕರವೇ ನೀವು ಯಾರು ಹೇಳಿದ್ರು ಅಯ್ಯೋ, ಶಾಂತಂ ಪಾಪಂ ಶನಿದೇವನನ್ನು ಅದನ್ನಬಾರದು ಪ್ರಾಣೇಶ್ವರ. ಶಂಕರಾಚಾರ್ಯರು ಒಬ್ಬ ಶನಿ, ಇನ್ನೊಬ್ಬರು ಇಲ್ಲಿ ಶನಿ. ಎಲ್ಲಿ ನೋಡಿದ್ರು ಅಲ್ಲೇ ಶನಿಗಳು ನಡೆ ಬಿಡವನ್ನು ಮಾಡೋಣ.
ಅವರನ್ನು ಸುಮ್ಮನೆ ಬಿಡುವನೇ? ಇದು ನನ್ನ ಪರೀಕ್ಷೆಯ ಮೊದಲ ಘಟ್ಟ. ಮಾಯಾ ಕುದುರೆಯನೇ, ಮಾಯಾ ಕುದುರೆಯನೇ, I'm
ಪಾಸ್ ಸುಂದರ ಕೂಡ ಬೇಕು ಬೇಕು. ಈ ಕುದುರೆ ಬಹಳ ಸುಂದರವಾಗಿರ್ತಕ್ಕಂಥ ಕುದುರೆ. ಇದನ್ನ ನಾನು ಮಾರಲು ತಂದಿದ್ದೇನೆ. ಚಾಯೇತು ಆವು 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 ಹಾವು ಭಾಯ್ ಸಾಬ್ ಹಾವು. ये आओ आओ नहीं रे, इधर आओ इधर आओ इधर आओ। हाँ इधर आओ। क्या नाम है तुम्हारा? तुम्हारा कुमारा। क्या गमारा है तुम्हारा नाम? कुमारा। ओ कुमारा, ओ कुमारा देखो, ये मेरे पास एक सुंदर घोड़ा है. सुंदर ನಿಮ್ಮ ಮಹಾರಾಜರು ಊರಲ್ಲಿ ಇದ್ದಾರೆ. ಇದ್ದಾರೆ. ನಿಮ್ಮ ಮಹಾರಾಜರಿಗೆ ಹೇಳಿ ಈ ಕುದುರೆಯನ್ನ ಮಾರಲು ಅವರು ಕಾರವಾನ ಹೊಂದಿದ್ದಾನೆ ಅಂತ ಹೇಳಿ. ಈ ಕುದುರೆಯನ್ನ ಸಾಮಾನ್ಯ ಜನರಿಗೆ ಮಾರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನೀವು ಯಾರು ಸಹ ತೆಗೆದುಕೊಂಡು ಹೋಗಿದ್ರೆ ಸವಾರಿ ಮಾಡ್ಲಿಕ್ಕೆ ಸಾಧ್ಯ. ಇದು ಕೇವಲ ಮಹಾರಾಜರಿಗೆ ಮಾತ್ರ ಮಾರ್ತಕ್ಕಂತ ಕುದುರೆ. ಅದರಿಂದ ನಿಮ್ಮ ಮಹಾರಾಜರಿದ್ರೆ ಕೂಡಲೇ ಕರೆದುಕೊಂಡು ಬನ್ನಿ. ಆಗಲಿ. ಒಂದು ಕುದುರೆಯನ್ನು ಮಾರಲು ತಂದಿರುವುದು. ಕುದುರೆಯು ಬಹಳ ಸುಂದರವಾಗಿದೆ. ನಾವು ಬರಬೇಕಾಗಿ ಪ್ರಾರ್ಥಿಸುತ್ತೇನೆ ಪ್ರಭು. ತಕ್ಷಣವೇ ನಾನು ಈಗಲೇ ಬರುವುದು ತಿಳಿಸು. ನನಗೂ ಒಂದು ಕುದುರೆ ಬೇಕಾಗಿರುವುದು ಬಹಳ ಸಂತೋಷ ಪ್ರಭು. ನಾನು ಈಗಲೇ ಬರುವುದು ಆ ಕಾರವಾನ ತಿಳಿಸು. ಪ್ರಭು ನೀವು ಬರುವವರೆಗೂ ಅವನು ಕಾದಿರುವನು. ಪ್ರಭಾವತಿ ಪ್ರಭಾವತಿ ನಡೆ, ನೀನು ನಿನಗೆ ಮನಸ್ಸಿಗೆ ಹೋಗಬಾರೆ ಆ ಕುದುರೆಯನ್ನು ಕೊಂಡಿಕೊಳ್ಳೋಣ. ಈಗ ನಮಗೆ ನಮ್ಮ ಸಂಕಷ್ಟದಲ್ಲಿದ್ದ ಈಗಿರುವಾಗ ನಮಗೆ ಕುದುರೆಯು ಆಸೆ ಇದೆ. ನಿಮ್ಮ ಮಾತಿಗೆ ನಾನು ಪ್ರತಿ ಹೇಳಲಾರೆ. ಈಗ ನಡೆಯಲಿ ಕೊಡುತ್ತೇನೆ ಸ್ವಾಮಿ. ಅಯ್ಯ ಕಾರವಾನ್, ಅಯ್ಯ ಮಹಾರಾಜ್ ಸಲಾಂ, ಮಹಾರಾಜ್ ಸಲಾಂ. ಅಯ್ಯ ಕಾರವಾನ್, ನಿನಗೆ ಮಂಗಳವಾಗಲಿ. ಕಾರವಾನ್, ಈ ಕುದುರೆಯನ್ನು ಮಾರಲು ಹೌದು ಮಹಾರಾಜ್, ಈ ಕುದುರೆ ನನ್ನದೇ. ಬೇಕೇನೋ ಸ್ವಾಮಿ ಕುದುರೆ, ಬೇಕೇನೋ ಸ್ವಾಮಿ. ಬೇಕೇನೋ ಸ್ವಾಮಿ ಕುದುರೆ, ಬೇಕೇನೋ ಸ್ವಾಮಿ. ಚಂದದ ದುರ್ಗಾಗಿದು ನೋಡಿ ಮಹಾರಾಜ್, ಚಂದದ ದುರ್ಗಾಗಿದು ನೋಡಿ, ಸುಂದರ ದುರ್ಗಾಗಿದು ನೋಡಿ, ಸುಳ್ಳು ಮಾತುಗಳು ಎಳ್ಳಷ್ಟಿಲ್ಲ, ಹಳ್ಳಿಯ ಜನರಿಗೆ ತಿಳಿದಿಲ್ಲ. ಬೇಕೇನೋ ಸ್ವಾಮಿ ಕುದುರೆ, ಬೇಕೇನೋ ಸ್ವಾಮಿ. ಬೇಕೇನೋ ಸ್ವಾಮಿ ಕುದುರೆ, ಬೇಕೇನೋ ಸ್ವಾಮಿ. ಚಂದದ ದುರ್ಗಾಗಿದು ನೋಡಿ ಮಹಾರಾಜ್, ಚಂದದ ದುರ್ಗಾಗಿದು ನೋಡಿ, ಹಳ್ಳಿಯ ಜನರಿಗೆ ತಿಳಿದಿಲ್ಲ. ಬೇಕೇನೋ ಸ್ವಾಮಿ ಕುದುರೆ, ಬೇಕೇನೋ ಸ್ವಾಮಿ. ಬೇಕೇನೋ ಸ್ವಾಮಿ ಕುದುರೆ, ಬೇಕೇನೋ ಸ್ವಾಮಿ. ಮಹಾರಾಜ್, ನಾನು ಈ ಕುದುರೆಯನ್ನು ಮಾರಲು ತಂದಿದ್ದೆ. ಸಾಮಾನ್ಯ ಜನರು ಇದನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ತಮ್ಮಂತಹ ಮಹಾರಾಜರಿಗೆ ಮಾರಬೇಕೆಂದು ತಂದಿದ್ದೇನೆ ಮಹಾರಾಜ್. ಭಲೆ ಕಾರವಾನ್, ಭಲೆ ಚಾರಣೆ. ಮಹಾಪ್ರಭು, ಗುರುಗಳಾದ ಶಂಕರಾಚಾರ್ಯರು ಮಂತ್ರಿಯನ್ನು ಬರಮಾಡಿ. ನಮ್ಮ ಅಪ್ಪಣೆ ಅಂತಾಗಲಿ. ಮಹಾಪ್ರಭುಗಳಿಗೆ ಜಯವ. ಮಂತ್ರಿ ಮಂತ್ರಿ, ಈ ಕಾರವಾನ್ ಕುದುರೆಯನ್ನು ಮಾರಲು ಬಂದಿರೋನು. ಈ ಕುದುರೆಯಲ್ಲಿ ನೀನು ಬಹಳ ನಿಪುಣನು. ಈ ಕುದುರೆ ಗುಣಲಕ್ಷಣವನ್ನು ತಿಳಿಸು. ಮಹಾಪ್ರಭು ಗುರುಗಳೇ, ನೀವು ಈ ಕುದುರೆ ಗುಣಲಕ್ಷಣವನ್ನು ತಿಳಿಸುವಂತರಾಗಿ. ಆಗಲೇ ಮಹಾಪ್ರಭು. ಮಹಾಪ್ರಭು, ಈ ಕುದುರೆಯ ಲಕ್ಷಣವನ್ನು ಎತ್ತಿ, ಆದರೆ ಈ ಕುದುರೆಯನ್ನು ನೋಡುತ್ತಿದ್ದರೆ ಬಹಳ ವಿಚಿತ್ರವಾಗಿದೆ. ಇದರ ಚಲನಗಳು ಬಹಳ ವಿಚಿತ್ರವಾಗಿವೆ ಮಹಾಪ್ರಭು. ಈ ಕುದುರೆಯನ್ನು ನೀವು ತೆಗೆದುಕೊಳ್ಳಬೇಕಾದರೆ ಬಹಳ ಎಚ್ಚರ ಮಹಾಪ್ರಭು. ಮಂತ್ರಿ ಇಷ್ಟೇ ಪ್ರಭು, ಇದು ಸಾಮಾನ್ಯ ಕುದುರೆಗಳಿಲ್ಲ. ನೋಡುವುದಕ್ಕೆ ನಾವು ಚೆನ್ನಾಗಿ ಕಾಣುತ್ತೆ. ಅಯ್ಯ ಕಾರವಾನ್, ಇದಕ್ಕೆ ಏನನ್ನು ಹೇಳ್ತೀರಾ? ಇದಕ್ಕೆ ಸಾರಂಗ ಎಂದು ಹೆಸರಿಟ್ಟಿದ್ದೇನೆ ಮಹಾರಾಜ್. ಪ್ರಭುಗಳೇ, ಕುದುರೆಯು ಉತ್ತಮ ಮಟ್ಟದೆಂದು ಹೇಳುತ್ತೇನೆ. ಭಲೆ ಭಲೆ, ಈ ಕುದುರೆಯು ನನಗೋಸ್ಕರ ಮಾರ್ಪಟ್ಟಂತೆ ತೋರುತ್ತದೆ. ಹೌದು ಪ್ರಭು, ಕುದುರೆಯನ್ನು ಈಗಲೇ ಸವಾರಿಯನ್ನು ಮಾಡಬೇಕೆಂದು ನನ್ನ ಆತ್ಮ ಸಿದ್ಧವಿರುವುದು. ಎಂತ
ಇದರ ಬೆಲೆ 1,00,000 ಸಹಸ್ರವರೆಗೂ ಮಹಾರಾಜ್. ಅದಕ್ಕಿಂತ 1 ಪೈಸೆ ಹೆಚ್ಚು ಕೊಟ್ಟರು ಸಹ ನಾನು ತೆಗೆದುಕೊಳ್ಳುವುದಿಲ್ಲ ಮಹಾರಾಜ್. ಬಹಳ ಸಂತೋಷ ಕಾರ್ವ. ನೀನು ಹೇಳಿದ 1,00,000 ಮಂತ್ರಿ ಮಹಾಪ್ರಭು ಈತನಿಗೆ 1,00,000 ವರಗಳನ್ನು ಕಳಿಸು. ದೇವಿ ಆಗಬಹುದು ಮಹಾಪ್ರಭು. ದೇವಿ ಇದರ ಪೂಜೆಯನ್ನು ಮಾಡುವಂತದ್ದು. ಕುತ್ಕೊಳ್ಳೋ ಎಲ್ಲ ಕ್ಯಾಮ್ರಾದಲ್ಲಿ ಬರ್ತಾ ಇದೆ. ದೇವಿ ಇದರ ಪೂಜೆಯನ್ನು ಮಾಡುವಂತದ್ದು. ಆದರೆ ರಾಹುಕಾಲ ಶುರು ಮಾಡುತ್ತಿಲ್ಲ. ನೀವು ಯಾರು ಏನು ಹೇಳಿದ್ರು ನಾನು ಕೇಳತಕ್ಕವನಲ್ಲ. ಈಗ ಮುಂದಿದ್ದ ಹೆಜ್ಜೆಯನ್ನು ಹಿಂದಿಡಬಾರದು ಮಹಾಪ್ರಭು. ದೇವಿ ವೀರ ವಿಕ್ರಮಾದಿತ್ಯನ ಪತ್ನಿಯಾಗಿದ್ದರೆ ಈ ವೀರ ವಿಕ್ರಮಾದಿತ್ಯನು ಮುಂದೆ ಇದರ ಸವಾರಿಯನ್ನು ನಾನು ಜಾಗತ್ಯವನ್ನು ಈಗಲೇ
ಸಾಕು ಜಾಕ್ಯವಂತ ನಾನು ಈಗಲೇ ನಾನು ಸವಾರಿಯನ್ನು ಮಾಡಿ ನೋಡಲೇ ಬಿಡುವೆನು. ಅವನನ್ನು ನಾಡಿನಿಂದ ಕಾಡಿಗೆ ಸೆಳೆತಂದು ಅನೇಕ ಕಷ್ಟಗಳನ್ನು ಕೊಡುವುದು. ಇನ್ನು ಅವನ ಸಂತೋಷವನ್ನು ಕಳೆದುಕೊಂಡು ನರಳುತ್ತಾ ಹೊರಗೆ ಕಾಡಿಗೆ ಬರುವವರನ್ನು ಕಾಡಿಸಿ ಬಿಡುವೆನು. ಏನು ಪಾಪಿ ವಿಕ್ರಮನ ಈಗ ನನ್ನ ಮಾಯೆಯಿಂದ ಕುದುರೆಯನ್ನು ನಿರ್ಮಿಸಿದ್ದಾಯಿತು. ಅವನನ್ನು ಉಜ್ಜಯಿನಿ ಪಟ್ಟಣದಿಂದ ಕಾಡಿನಲ್ಲಿ ಅವನಿಗೆ ವಿಪರೀತ ಆಯಾಸವನ್ನು ಉಂಟು ಮಾಡಿ ಅಪಾರವಾದ ಆಪತ್ತನ್ನು ತಂದೊಡ್ಡುವೆನು. ಅತ್ತ ಕಡೆ ದುರ್ಜಯನ ಮನಸ್ಸನ್ನು ಕೆಡಿಸಿ ರಾಣಿಗೂ ರಾಜಕುಮಾರನಿಗೂ ಹೆಜ್ಜೆಯನ್ನು ತಂದೊಡ್ಡುವೆನು. ನೋಡಿರೈ ವಿಕ್ರಮನ ಪಾದ ನಾಡಿನ ಜನರೆಲ್ಲರೂ ನೋಡಿರೈ ವಿಕ್ರಮನ ಪಾದ ನಾಡಿನ ಜನರೆಲ್ಲರೂ ನೋಡಿರೈ ವಿಕ್ರಮನ ಪಾದ ನಾಡಿನ ಜನರೆಲ್ಲರೂ ಅಲ್ಲಿ
ಅವನಿಗೆ. ಅಲ್ಲಿ ಮುಗಿಸ್ಕೊಂಡು ಹಂಗೆ ಬಂದ ನೋಡ್ರಿ ಹಿಂಗೆ. ಆ ಚಾಮುಂಡಿನ ಹೃದಯ ಕಣ್ಕಾಣಲ್ಲ ಅಂತ ಹೋದ್ರೆ ಎತ್ ಕುಂತವನಪ್ಪ. ಏನ್ ಮಾಡಿ ಆಗಲ್ಲ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟ ಏರಿ ಮೇಲಾಸಿ. ಇಲ್ಲೊಂದು ಹೆಂಚು ಮನೆ ಕಾಣ್ತು ದೀಪ್ತರ ಚಿಕ್ಕಣ್ಣ ಅಂತ. ಆ ಚಿಕ್ಕಣ್ಣನ ಮನೆಗೆ ಹೋದ್ರೆ ಅವನ ಹಬ್ಬದಾಗ ಎದ್ದು ಕೂತಾಗ ಹೋಗ ಹಬ್ಬ ಮಾಡಕ್ಕೆ. ಅಲ್ಲೂ ಆಗಲ್ಲ ಅಂದ್ಬಿಟ್ಟು ಅಲ್ಲಾಸಿಗೆ ಮುಂದೆ ನಮ್ಮ ಪಟೇಲ್ರು ಪ್ರಕರಣ ಮನೆಗೆ ಅವ್ರು ನೋಡ್ರಿ ಮನೆನೇ ಕಿತ್ತಾಕ್ಬಿಟ್ಟಾರೆ. ಏನ್ ಮಾಡಿ ಹಂಗೆ ಯೋಚನೆ ಮಾಡ್ತಿದ್ದೆ ಪಟೇಲ್ರು ಬಸವರಾಜ ಹೋಗೋಣ ಅಂತ. ಏನೇನು ಮಾಡಲಿ ಹೋಗೋದಕ್ಕೆ ಪ್ರಕಾಶ್ ಅಣ್ಣ ಫೋನ್ ಮಾಡ್ಬಿಟ್ಟಾರೆ ನಮ್ಮ ಮಾಯಕ್ಕೆ ನಿಮ್ಮ ಮಾವನವ್ರಿಗೆ. ಅವಾಗ ಏನು ಮಾಡಿದ್ರು ನೋಡ್ರಿ ಅವ್ರು ಹಿಂಗ್ ಬಂದ್ರು ನನ್ನ ಬಂದೆ ಅಲ್ಲೇ ಭಯ ಮಾಡಿಬಿಡ್ರಿ. ನಮ್ ಶಿಷ್ಯ ಇರ್ಲಕ್ಕ ಬರ್ತೀನಿ ಅಂತ ಹೇಳಿದ. ಎಲ್ಲಿ ಸೇರ್ಕೊಂಡವನು ಗೊತ್ತಿಲ್ಲ. ಎಲ್ಲ ಕಲ್ಪನೆ ಮಾಡಕ್ ಹೋಗೋನು ಏನ್ ಮಾಡಕ್ ಗೊತ್ತಿಲ್ಲ ಬಿಡಿ. ನೋಡೋಣ ಒಂದ್ಸತಿ ಕೂಗ್ತೀನಿ ಬರ್ತಾನೆ ನೋಡ್ರಿ. ಬಾರ ಎಲ್ಲಿದೆ ಬೇಗ ಬಾರೋ. ಎಲ್ಲವನ ಕಾಣಲ್ಲ. ಕಾಣಕ್ಕೆ ಕುಳ್ಳ ಬೇರೆ ಅವನು. ಎಲ್ಲವನೇ ಅಂತ ಗೊತ್ತಿಲ್ಲ. ಲೇ ಇರಕ್ಕ ಲೇ ಬೇಗ ಬಾರಲೇ ಬೇಗ ಬಾರೋ. ನೋಡ್ರಿ ಕಲ್ತನ ಮಾಡೋ ಅಂದ್ರೆ ಭಾರಿ ಕಷ್ಟ ಕಣ್ರಿ ಈ ಕಾಲದಾಗ. ಹಬ್ಬ ಉಣ್ಣಿದಾಗ ಹೋಗ್ಬಾರ್ದು ಯಾವತ್ತೂ. ಎಲ್ಲ ಎದ್ದಿರ್ತಾರೆ ಅಲ್ಲ. ಅದ್ನೇ ಮಾಡಬೇಕಂದ್ರೆ ಹಬ್ಬ ಬಿಟ್ಕೊಂಡು ಹೋಗ್ಬೇಕು. ಎಲ್ಲ ಹಬ್ಬದ ಹೊತ್ತರಿಗೆ ಹೋದ್ರೆ ಎಲ್ಲ ಮನೆ ಕಡೆ ಇರ್ತಾರೆ. ಗೊತ್ತಾಯ್ತಾ? ಕಲ್ತನ ಮಾಡಕ್ ಭಾರಿ ಇದು. ಆದ್ರೆ ಕಲ್ತನ ಮಾಡಿ ನಾನು ಹೇಳ್ದಂತ ಹೋಗ್ಬಿಟ್ರಿ ಅಂದ್ರೆ ಯಾರನ್ನ ಹೋಗ್ಬೇಡ್ಕಂಡ್ರಿ. ಅಂದ್ರೆ ನಮ್ಮ ಪ್ರಕಾಶ್ ಅಂತಾರೆ ಅಲ್ಲಿ ಫೋನ್ ಮಾಡ್ಬಿಡ್ತಾರೆ. ಆಳ್ಕೊಂಡ್ಬಿಡ್ರಿ ಅಂತ ಅಂದ್ಬಿಡ್ತಾರೆ. ಅವ್ರಲ್ಲ ದೀಪ ಹಾಕೊಂಡು ಅಲ್ಲಿ ಬರ್ರಂತ ಬಿಡ್ತಾರೆ. ಆಮೇಲೆ ನೋಡಿರ್ತಾನೆ ಮೂಟೆ ಕಟ್ಟದ ಸಿಮೆಂಟ್ ಮೂಟೆ ಕಟ್ಬಿಟ್ಟು ಅವ್ರ ನರ ಇಟ್ಬಿಡ್ತಾರೆ. ಅದಕ್ಕೆ ಹೋಗ್ಬೇಡ್ರಿ ಯಾರನ್ನು ನಾನು ಹೇಳಂತ. ಆದ್ರೆ ನಾನು ಕಳ್ಳ ಹಾಸ್ಕೊಂಡಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ಅಷ್ಟು ನಿಮ್ಗೆಲ್ಲ. ಕಿವಿ ಕಿವಿ ಕಿವಿಡ ಕಿವಿ ಕೇಳಿಸ್ತದ ಕೇಳಿಸಲ್ವ ಗೊತ್ತಿಲ್ಲಪ್ಪ. ಎಲ್ಲಿ ಕೂತವನ ಏನ್ ಮಾಡಲಿ. ಯಾವ ನಮ್ ಸಿದ್ಲಿಂಗಪ್ಪನ ಮನೇಲೇನ ಅವನ ಹೇಳಲೇ ಬಾರಲೇ ಬಾರ. ಎಲ್ಲಿಂದ ಎಲ್ಲಿಂದ ಕಲ್ಪನೆ ಮಾಡಕ್ಕೆ ಎಲ್ಲ ಸಣ್ಣ ಮೂರು ನಾಯಿ ತರ ಮಾಡ್ಕೊತಿದ್ದಿ. ಏನಾಯ್ತು ನಿಮ್ಗೆ? ಅಲ್ಲ ಕಣ ಇಷ್ಟೊತ್ತಿಂದನೂ ಹೋಗಿನಿ. ಅಲ್ಲಿಂದ ಎಲ್ಲಾರು ಎದ್ದು ಬಂದವ್ರೆ. ನೀನೇನು ಇಲ್ಲ. ಏನ್ ಹೇಳೋ ಸಮಾಚಾರ ಲೇ ಮಾರಾಣಿ ಹೇಳೋ. ಹಬ್ಬ ಅಲ್ವೇನೆ ಇವತ್ತು? ಹೌದು ನಮ್ಮ ಚಾಮುಂಡೇಶ್ವರ ಹಬ್ಬ. ಹೌದೌದು. ಹಬ್ಬದಾಗೆ ಒಂದು 10 kg ಅಷ್ಟು ಅವರೇ ಬೆಳೆ ತಂದಿದೆ. ಅವರೇ ಬೆಳೆ ಅದನ್ನ ಮಾಡಿ ಸಂಬ್ರ ಮಾಡಿದ್ರು. ಸಂಬ್ರ ಮಾಡಿ ನನ್ನ ಹೆಸರು ಆ ಪಕ್ಕದ ಮನೆ ಪಾರ್ವತಮ್ಮನಲ್ಲಿ ಒಂದು ಪಾನದಷ್ಟು ತುಪ್ಪ ತಗೊಂಡಿದ್ರು. ಸರಿ. ತುಪ್ಪ ಊಟ ಮಾಡಿ ಅದೇ ಸಾವಿಗೆ ಪಾಯಸ ಅಂತಾರಲ್ಲಪ್ಪ ಅದನ್ನ ಮಾಡಿದ್ರು. ಸರಿ. ಒಂದು ಬಕೆಟ್ ಬಕೆಟ್ ಕೊಡ್ಬಿಟ್ಟೆ. ಅವಳ ಮತ್ತು ಹಂಗೇ ಬಂದ್ಬಿಟ್ಟು ಮತ್ತು ಬಂದ್ಬಿಡ್ತು. ನಿದ್ದೆ ಬಂದು ಮನಗಿದ್ದೀನಿ. 12 ಗಂಟೆ ರಾತ್ರಿ ಕರೆಕ್ಟಾಗಿ 12 ಗಂಟೆ ರಾತ್ರಿ 12 ಗಂಟೆ ಸುರತ್ತು ಅಂತಾರಲ್ಲ. ಸರಿ ಆ ಟೈಮ್ನಾಗೆ ಕನ್ಸ್ನಾಗ ಬಂದು ಸಿನಿಮಾತ್ಮ ಬಂದು ನಿಂತವ್ರಿ. ನಿನ್ ಕನ್ಸಲ್ಲಿ ಕನ್ಸ್ನಾಗೆ ಹೇಳು. ನಿಂತಿದ್ರೆ ನಾನೇ ಬಿಡ ಗೊತ್ತಾ ಕಂಡುಬಿಟ್ಟೆ. ಬರೇ ನೀಲಿ ಬಣ್ಣ ನಾನೇ ಬಿಡ ಗೊತ್ತಾ ನೋಡಿಗೆ ನಾವು ಇಷ್ಟು ಭಕ್ತಿಯಿಂದ ಇದ್ರು ನಮ್ ಕನ್ಸು ಕಾಣ್ತೀವಿ. ನಿನ್ ಕನ್ಸಿಗೆ ಹಂಗಾರ ಕಾಣ್ತಾನೆ ಮಹಾತ್ಮ. ಕನ್ಸ್ನಾಗ ಬಿಡೋದೇ ಹಾಕಿದ್ರೆ ಬಂದು
ನೋಡಿ ಕಾಡಿಗೆ ಹೋಗ್ತಾನೆ ಹಾ ಬಂದ್ರೆ ಹಾ ಒಡವೆ ವಸ್ತ್ರ ಆಭರಣ ಎಲ್ಲ ಕಿತ್ಕೊಂಡ್ಬಿಡಿ ಹಾ ಪ್ರಾಣ ಮಾತ್ರ ಕಲಿಬೇಡ್ರಿ ಪ್ರಾಣ ಮಾತ್ರ ಕಲಿಬೇಡ್ರಿ ಅಂದ್ರೆ ಬಟ್ಟೆ ಬಿಟ್ಬಿಡಿ ಹಾ ಅವನ್ನ ಬೇಕಾರಿಯಾಗಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈಗ ತಾನೇ ನಿನ್ ಮೈ ಮೇಲೆ ನೀರ್ ಹಾಕಿ ಎಷ್ಟು ತಿಂಗಳಾಯ್ತಲ್ಲ ನಿನ್ ಕನ್ಸಲ್ಲೇ ಮಹಾತ್ಮ ಗೊತ್ತ ನಾನು ಅದೇ ಕೇಳ ಒಂದಷ್ಟು ಹೇಳ ನಾನು ಹಾ 6 9 ತಿಂಗಳಾಯ್ತಲ್ಲ 9 ತಿಂಗಳಾಯ್ತು ಸ್ನಾನ ಮಾಡಿ ಈಗ ಮೈ ಮೇಲೆ ನೀರ್ ಹಾಕಿ ಆ ಭಕ್ತಿ ನೋಡ್ಬಂದ ಅನ್ಕಳ್ಳ ಭಕ್ತಿ ನೋಡಿ ಹಾ ಈಗ ಹಾ ಹಾಗಾದಾಯ್ತು ಹಾ ನಾನು ಹೊಡೆದಂಗ್ ಹೊಡಿತೀನಿ ನೀನು ಮನಿಕೋ ಬಡ್ಕಣಕ್ ಬಡ್ಕೋ ರಾಜ್ ಬತ್ತನೆ ಕಿಸ್ಕೊಂಡೆ ಅದೇ ಹೇಳೋದು ನೀನು ಕುಳ್ಳ ನೀನ್ ಮನಿಕ ನಾನು ಹೊಡೆದಂಗ್ ಹೊಡಿತೀನಿ ನೀನು ಅಯ್ಯಯ್ಯಪ್ಪೋ ಕಾಪಾಡಿನು ಬಂದ ತಕ್ಷಣ ನಾನೇ ಬಿಟ್ಟು ಗೊತ್ತಾ ಪಟ್ಟ ಹಿಡ್ಕೊಂಡ್ಬಿಡ್ತೀನಿ ಜಟ್ಟ ಸರಿ ಹಂಗೆ ಆಯ್ತು ನಡಿ ನಡಿ ಹಾ ಪರಮಾತ್ಮ ಈ ಕುದುರೆಯೂ ನನ್ನನ್ನು ಸುತ್ತಿಸಿ ಘೋರಾವಣೆಯಲ್ಲಿ ಕೆಡವುತ್ತಿದ್ದಲ್ಲ. ಪರಮಾತ್ಮ ಏನು ಮಾಡಲಿ? ಈ ಘೋರಾರಣ್ಯದಲ್ಲಿ ನಾನು ಒಬ್ಬನೇ ಏನು ಮಾಡಲಿ? ಈ ಘೋರಾರಣ್ಯವು ಯಾವ ರಾಜ್ಯಕ್ಕೆ ಸೇರಿದ ನನಗೂ ಕಾಣುತ್ತಿರಲಿಲ್ಲ. ನನ್ನ ಉಜ್ಜಯಿನಿ ಪಟ್ಟಣವು ಎಲ್ಲಿರುವುದು ತಿಳಿಯುತ್ತಲೇ ಪರಮಾತ್ಮ ಏನು ನಿನ್ನ ಮಾಯೆ? ಪರಮಾತ್ಮ ಸಂದೇವ ನಿನ್ನ ಮಾನವನಾಡುವುದು ನನ್ನ ಮೇಲೆ ಪ್ರಾರಂಭ ಮಾಡಿ ಅದೆಂತಹ ವ್ಯಾಪಾರಿ ಕುದುರೆಯು ಆಡುವುದೆಂದು ಹೇಳಿದ, ನಾನು ಓಡುವುದೆಂದು ತಿಳಿಯುತ್ತದೆ. ಆದರೆ ಇದು ಒತ್ತಿಯಂತೆ ಹಾರಿ ಬಂದಿತ್ತಲ್ಲ. ಪರಮಾತ್ಮ ಶ್ರೀದೇವ ನನಗೆ ಈಗಿನ ಎತ್ತಿರದ ಆಯಾಸವಾಗುತ್ತಿರುವುದಲ್ಲ. ಏನು ಮಾಡಲು? ಇರಲಿ, ಈ ಕುದುರೆಯನ್ನು ವಟವೃಕ್ಷದ ಬಳಿ ಕಟ್ಟಿ ನಾನು ಗಂಧಾಂಜಲವನ್ನು ಬಿಕ್ಕಿ ಬರುತ್ತೇನೆ. ಏನಿದು ವಿಚಿತ್ರ? ಗಂಗಾಜಲವನ್ನು ಎಲ್ಲಿ ಹುಡುಕಿದ್ರು ಸಿಗುತ್ತಿಲ್ಲವಲ್ಲ. ಈ ವಟವೃಕ್ಷದ ಕುದುರೆ ಮಾಯವಾಗುವುದಿಲ್ಲ. ಪರಮಾತ್ಮ ಶ್ರೀದೇವ ನಿನ್ನ ಮಾಯಾನಾಟಕವನ್ನು ಕೇಳಿದೆಯೋ
ಏನಿದು ನಿನ್ನ ಮಾಯಿ? ಎಲ್ಲಿ ನೋಡಿದ್ರು ಹೋರಾಣಿಗಳು ಕಾಡುತ್ತಿರುವುದಲ್ಲ, ಎಲ್ಲಿ ಹುಡುಕಿದ್ರು ಗಂಗಾಜಲವು ಸಿಗುತ್ತಿರುವುದಿಲ್ಲ. ಏನು ಮಾಡಲಿ? ನನಗೆ ಈಗಿನ ಬಹಳವಾಗಿ ಆಯಾಸವಾಗುತ್ತಿರುವುದಲ್ಲ ಪರಮಾತ್ಮ. ಈ ನಡುಗಾಡಿನಲ್ಲಿ ನಾನು ಏನು ಇರಲಿ, ಈ ವನವೃಕ್ಷದ ಬಳಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಮುಂದೆ ಪ್ರಯಾಣವನ್ನು ಮಾಡುವೆನು. ಅಯ್ಯೋ ಅಯ್ಯೋ, ಪಡೆಯಬೇಡಿ ಪಡೆಯಬೇಡಿ, ನನ್ನನ್ನು ನಿಮಗೆ ಬೇಕಾದ ಆತನ ಸುಳಿವೂ ಇಲ್ಲ. ಆತನು ಹಿಂದಿರುಗಿ ಬರುವ ನಂಬಿಕೆಯೂ ನನಗಿಲ್ಲ. ಸೇನಾಧಿಪತಿಯಾಗಿರುವ ನನಗೆ ಒಳ್ಳೆ ಅದೃಷ್ಟ ಕಾಲವು ತಾನಾಗಿಯೇ ಬಂದೊದಗಿದೆ. ಆದ್ದರಿಂದ ರಾಣಿಯನ್ನು ಮಂತ್ರಿಯನ್ನು ಎದುರಿಸಿ ರಾಜ ಮುಂದೆಯನ್ನು ಅಗತ್ಯ ನಾನೇ ರಾಜನಾಗಿ ಮೆರೆಯುವೆ. ಈಗ ರಾಣಿಯನ್ನು ಕಾಣಬಹುದು.
ನನ್ನ ಪತಿದೇವನ ಸಮಾಚಾರವನ್ನು ಹೇಳುವವರೇ ಇಲ್ಲ. ನನ್ನ ಪಾತಕಿಯಾದ ಪುಣ್ಯನು ಇನ್ನು ಪ್ರಜೆಗಳ ಗತಿ ಏನು? ರಾಮ ಕಾಲದಲ್ಲಿ ಹೇಳಿ ಓದುವುದರಿಂದ ಏನು ನಿಷ್ಠಾಮನಕ್ಕೆ ಬಂದಿದ್ದರು ನನಗೊಂದು ತಿಳಿಯಲಾಗಿದೆ. ಇದಂತಹ ಅಪಶಕುನ, ಅದೆಂತಹ ಕುದುರೆ ಹಬ್ಬ. ನಾನು ಪೂಜೆಯನ್ನು ಮಾಡಲು ಹೋದಾಗ ಅದನ್ನು ನೋಡಿ ನನಗೊಂದು ತರ ಭಯ ಉಂಟು ಮಾಡಿಸಿತ್ತು. ಶಂಕರಾಚಾರ್ಯಗಳು ಮೊದಲೇ ತಿಳಿಸಿದರು, ನಿನಗೆ ಗ್ರಹ ತಿಳಿಸಲಿಲ್ಲವೆಂದು ಶಂಕರಾಚಾರ್ಯಗಳು ತಿಳಿಸಿದರು. ಈಗ ತಾನೇ ನಾನೇನು ಮಾಡಲಿ, ನಿನ್ನನ್ನೇ ನಂಬಿರುವೆನು, ಕೈ ಬಿಡದೆ ಕಾಪಾಡುತ್ತಂದೆ ಕಾಪಾಡುತ್ತಂದೆ. ರಾಣಿ ಎಲ್ಲವೆಲ್ಲವೋ ರಾಣಿ, ಯಾರು ನನ್ನನ್ನು ಇಷ್ಟು ಸಲಿಗೆಯಿಂದ ಕರೆಯುತ್ತಿರುವರು? ಯಾರಾಗಿರಬಹುದು? ರಾಣಿ, ಈ ಸೇನಾಧಿಪತಿಯಾದ ದುರ್ಜಯನು ಇಲ್ಲಿರುವಾಗ ರಾಣಿ ಇಲ್ಲಿಗೆ ಬರಲು ಮತ್ತು ಯಾರಿಗೆ ಸಾಧ್ಯ? ಆ ರೀತಿ ಕರೆದವರೇ ನಾನು. ಸೇನಾಪತಿಗೆ ನೀವು ಅಧಿಕಾರಿಗಳಾಗಿರಬಹುದು, ಆದರೆ ರಾಜಪುತ್ರಿಯು ಎಂದು ನೀವು ನನ್ನನ್ನು ಈ ರೀತಿ ಮಾತನಾಡುತ್ತಿಲ್ಲ. ರಾಜಪುತ್ರ ಬಂದರೆ ಅನಂತವಾಗಿ ಎಚ್ಚರವಿರಲಿ. ಆರ್ಯಪುತ್ರನ ಸ್ವಲ್ಪ ಮರೆಯಾದಕ್ಕೆ ನಿಮಗೆ ಇಷ್ಟೊಂದು ಸ್ವಾತಂತ್ರ್ಯ ಬಂದಿತ್ತೆ. ದಯವಿಟ್ಟು ನೀವು ಮೊದಲಿಂದಲೇ ವರ್ತಿಸಿ. ಚೆನ್ನಾಯಿತು, ಈಗ ನಿನ್ನ ಮೇಲೆ ನನಗೆ ಸಕಲ ಸ್ವತಂತ್ರವಿದೆ. ಏಕೆಂದರೆ ಈ ರಾಜ್ಯದ ಸೈನ್ಯ ಸರ್ವಾಧಿಕಾರಿಯೂ ನಾನೇ ಆಗಿರುವೆ. ಆದ್ದರಿಂದ ಬಹುದಿನಗಳಿಂದ ಇದ್ದ ಬಯಕೆ ಈಗ ಫಲಿಸುವ ಕಾಲ ಬಂದಿದೆ. ನಾನು ಏನು ಬೇಕಾದರೂ ಮಾಡಬಲ್ಲೆ, ನೀನು ಅವಲೇ. ಮೊದಲು ರಾಜಮುದ್ರೆಯನ್ನು ನನಗೆ ಕೊಡು. ನೀವು ಅಧಿಕಾರಿಗಳಾಗಿರಬಹುದು, ಆದರೆ
ರಾಜಮಂತ್ರಿಯು ಬೊಕ್ಕಸ ನನ್ನ ಅಧೀನದಲ್ಲಿರಬೇಕೆಂದು ಮಹಾಮಂತ್ರಿಯವರು ಹರಕೆ ಮಾಡಿದ್ದಾರೆ. ಆದ್ದರಿಂದ ನೀವು ಸ್ವಾಮಿ ಭಕ್ತರಾಗಬೇಕೆಂದು ಮತ್ತೊಂದು ಸಲ ಬೇಡುತ್ತೇನೆ. ರಾಣಿ, ಇಲ್ಲಿಯ ಆರ್ಯಪುತ್ರ ಆ ಅಂಬಲವನ್ನು ಬಿಡು. ರಾಜಮುದ್ರೆಯನ್ನು ನನಗೆ ಕೊಡು. ನೀನು ರಾಜಮುದ್ರೆಯನ್ನು ಕೊಡದಿದ್ದರೆ ಈ ರಾಜ್ಯದ ಸಂರಕ್ಷಣೆಯ ಭರವಸೆಯನ್ನು ನಾನು ಕೊಡಲಾರೆ. ಎಷ್ಟರ ಮೇಲೆ ಎಂದು ಇಷ್ಟ. ಅಯ್ಯೋ, ರಾಜಮಂತ್ರಿಯನ್ನು ಕೇಳುತ್ತಿರುವುದು ನೀನು ರಾಜ್ಯದ ರಕ್ಷಣೆಗೋ ಅಥವಾ ರಾಜ್ಯದ ಭಕ್ಷಣೆಗೋ? ರಾಣಿ ಏನು ಹೇಳ್ತಿವೆ? ಮಾತನಾಡುವುದು ನಾಲಿಗೆಯನ್ನು ಬಿಗಿದು ಮಾತನಾಡುವುದು. ರಾಣಿ ಏನು ಹೇಳಿದೆ? ರಾಜಭಕ್ಷಣೆ ಆ ಅನುಮಾನವಿದ್ದರೆ ಅದು ಆಗಿ ಹೋಗಲಿ. ಏಕೆಂದರೆ ಈ ಉಜ್ಜಯಿನಿಯ ಉಜ್ವಲ ಭವಿಷ್ಯಕ್ಕೆ ಅನೇಕ ವರ್ಷಗಳಿಂದ ದುಡಿದಿರುವ ನಾನು ರಾಜಭಕ್ಷಣೆ ಮಾಡಿರುತ್ತೇನೆ. ರಾಣಿ, ಪರ ರಾಜರು ತಿನ್ನುವುದಕ್ಕಿಂತ ಹಲವು ರೀತಿಯಲ್ಲಿ ರಾಣಿ ಉತ್ತಮವಲ್ಲವೇ? ಅಯ್ಯೋ ದ್ರೋಹಿ, ನೀನು ಈ ರೀತಿ ಮಾತನಾಡುವುದು ನನಗೆ ಮನಸ್ಸೇ ಬಾರದು. ನನ್ನ ಪ್ರಾಣೇಶ್ವರನ ಬರಲಿ ನಿನಗೆ ಸರಿಯಾದ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಸೇ ಬಿಡುವೆನು. ಮಂತ್ರಿಯನ್ನು ಕರೆದು ಏನಪ್ಪಣೆ ಸ್ವಲ್ಪ ಮಹಾಮಂತ್ರಿಯನ್ನು ಬರ ಮಾಡಿ. ಮಂತ್ರಿ ಬರೀನೆ, ಮಂತ್ರಿ ಬರೀನೆ. ಇಂದಿನ ಸಮಾಜ ಈ ಪಾಪಿಯನ್ನು ಬಂಧಿಸುವ ದುರ್ಜನನ್ನು ಬಂಧಿಸು. ಏಕೆ ಮಂತ್ರಿಗಳೇ ಬಂಧಿಸುವುದಿಲ್ಲವೇ? ಬಂಧಿಸಲಾಗುವುದಿಲ್ಲವೇ? ಏಕೆ ಮಂತ್ರಿಗಳೇ ಅನುಮಾನಿಸುವಿರಿ? ಏಕೆ ಮಂತ್ರಿಗಳೇ? ಉಜ್ಜಯಿನಿಯ ಪಟ್ಟದ ರಾಣಿಯವರು ಹತ್ಯೆ ಮಾಡುತ್ತಿರುವುದು. ಬಂಧಿಸಿ, ನನ್ನನ್ನು ಬಂಧಿಸಲಾಗಿಲ್ಲ. ಈ ಮಹಾರಾಣಿಯವರ ಆಜ್ಞೆಯನ್ನು ಪಾಲಿಸಲಾಗಿಲ್ಲ. ಸೇನಾಪತಿಗಳೇ, ಈಗ ರಾಜ್ಯದಲ್ಲಿ ರಾಜನಿಲ್ಲದ ಕಾರಣ ಕೆಲವು ರಾಜಕೀಯ ವಿಚಾರಗಳಿರುವುದರಿಂದ ರಾಣಿಯವರನ್ನು ಕಾಣಲು ಬಂದೆನು. ಓಹೋ, ಮಂತ್ರಿವರಿಯರೇ, ಈಗ ಸಮಾಚಾರ. ನಾನಿದ್ದರೆ ನೀವಿಬ್ಬರು ಮಾತನಾಡಲು ತೊಂದರೆಯಾಗುವುದು. ಆಗಲಿ, ನಾನಿನ್ನು ಹೊರಡುವೆನು. ಮಹಾರಾಣಿ, ನಾನು ಹೇಳಿದ ವಿಚಾರವನ್ನು ಯೋಚಿಸಿ ನಾಳೆ ಉತ್ತರವನ್ನು ಕೊಡು. ನಾನಿನ್ನು ಬರುತ್ತೇನೆ. ಮಂತ್ರಿವರ್ಯ, ಇಂದಿನ ಸಮಾಚಾರವನ್ನು ನಿನಗೆ ತಿಳಿದಿರಬಹುದು. ನನಗೆ ಈ ರೀತಿ ಪರಿಸ್ಥಿತಿ ಬರುತ್ತದೆಂದು ನಾನು ಕನಸು ಮನಸ್ಸಿನಲ್ಲಿ ಹೇಗೆ ತಿಳಿಸಲಿಲ್ಲ. ಆರ್ಯಪುತ್ರನ್ನು ಹುಡುಕಲು ಪಟಗಳನ್ನು ಸಹ ಕಲಿಸಿದ್ದೀರಾ. ಮಹಾರಾಣಿ, ಸೇನಾಪತಿ ದುರ್ಜಯನಿಗೆ ಇಂತಹ ದುರ್ಬುದ್ಧಿ ಹುಟ್ಟುವುದೆಂದು ನಾನು ಊಹಿಸಲಿಲ್ಲ. ನನಗೆ ಎಲ್ಲ ವಿಚಾರವೂ ಅರ್ಥವಾಗಿದೆ. ಈಗ ನಾವು ಆತನನ್ನು ಎದುರಾಕಿಕೊಳ್ಳುವುದು ಒಳ್ಳೆಯದಲ್ಲ. ಮಹಾರಾಜರನ್ನು ಹುಡುಕಲು ಗುಟ್ಟಾಗಿ ಕೆಲವು ಗೂಢಾಚಾರರನ್ನು ವಿದ್ವಾಂಸರನ್ನು ದಿಕ್ಕುಗಳಿಗೂ ಕಳುಹಿಸಿರುವುದು. ಅವರು ಹಿಂದಿರುಗಿ ಬಂದ ನಂತರ ನಿರಂತರವು ತಿಳಿಯುವುದು. ತಾವು ಮಾತ್ರ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಬೇಡಿದ್ದಾಗಿ. ಮಂತ್ರಿವರ್ಯ, ನಿಮ್ಮ ಸ್ವಾಮಿ ಭಕ್ತಿ ವಿನಯ ವಿಧೇಯತೆಗಳಿಗೆ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ನೀವು ಧರ್ಮಶೀಲರು. ಅಯ್ಯಕ್ಕನಾದ ದುರ್ಜಯನು ರಾಜಮಂತ್ರಿಗಾಗಿ ನಮ್ಮನ್ನು ಆರ್ಯಪುತ್ರನು ಎಂದಿರುವ ಭರವಸೆ ಇಲ್ಲವೆಂದು, ನಾನೇ ಸರ್ವಾಧಿಕಾರಿಯಾಗಬೇಕೆಂದು, ರಾಜಮಂತ್ರಿಯನ್ನು ಕೊಡಬೇಕೆಂದು ನನ್ನನ್ನು ಬಲವಂತವಾಗಿ ಬಿಡಿಸಿದನು. ಆದ್ದರಿಂದ ನಿಮ್ಮನ್ನು ಇಲ್ಲಿಗೆ ಕರೆಯಿಸಿದನು. ಮಹಾರಾಣಿಯವರೇ, ಹೇಳಿ. Come on,
ಆತನಿಗೆ ಕೊಡಬೇಕು. ಈಗ ಸೈನ್ಯಕ್ಕೆಲ್ಲ ಆತನು ಒಡೆಯನಾಗಿರುವುದರಿಂದ ನಮ್ಮ ಆಟ ಏನೂ ಸಾಗದು. ಆದರೂ ನಾನು ಅವನಂತೆ ಒಂದು ನಡೆಸುತ್ತಾ ನಿಮ್ಮ ಕ್ಷೇಮವನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಇದಕ್ಕೆ ನನ್ನ ಬಲಿದಾನವನ್ನು ಲೆಕ್ಕಿಸುವುದಿಲ್ಲ. ಈ ಮಾತು ಸತ್ಯವನ್ನು ನಂಬಿ ದೇವರು ಕಾಪಾಡಬಹುದು. ಮಹಾರಾಣಿಯವರೇ, ನೀವು ಧರ್ಮಸಿಂಗರು ಅಯೋಗ್ಯನಾದ ಸುದ್ದಿಯನ್ನು ರಾಜಮುದ್ರೆಗಾಗಿ ನಮ್ಮನ್ನು ಬಹಳ ಹಿಂಸಿಸುತ್ತಿರುವನು. ಇಂದಿನ ಸಮಾಚಾರವನ್ನು ನಿಮಗೆ ಆಲಂಬಿಸಲು ಹಿಂದಿರುಗುವ ಭರವಸೆ ಇಲ್ಲವೆಂದು ತಾನೇ ಸರ್ವಾಧಿಕಾರಿಯಾಗಬೇಕೆಂದು ರಾಜಮುದ್ರೆಯನ್ನು ಕೊಡಬೇಕೆಂದು ನನ್ನನ್ನು ಬಲವಂತವಾಗಿ ಆದ್ದರಿಂದ ನಿಮ್ಮನ್ನು ಕರೆಯಿಸಿದನು ನಾನು. ಇಂದಿನ ಸಮಾಚಾರವನ್ನು ನಿಮಗೆಲ್ಲರಿಗೂ ತಿಳಿಯದು. ವಿಶೇಷ ಸಮಾಚಾರವಿದ್ದಲ್ಲಿ ನನ್ನಲ್ಲಿ ಒಮ್ಮೆ ಭೇಟಿ ಮಾಡಿ. ಆಗಲಿ ಮಹಾರಾಣಿಯವರೇ, ರಾಜರ ಬದಲೆಂದು ನಿರಾಶರಾಗಬೇಡಿ, ನಾನು ಹೋಗಿ ಬರುತ್ತೇನೆ. ಪರಮಾತ್ಮ ಮಾಯ ಪರಮಾತ್ಮ ಮಾಯಾ ಶನಿದೇವ ಮಾಯಾ
ಪರಮಾತ್ಮ ಶ್ರೀದೇವ ಮುಂದೆ ನಾನು ಏನು ಮಾಡಲಿ? ಎಂತಹ ಪರಿಸ್ಥಿತಿಗೆ ತಂದೆ ಪರಮಾತ್ಮ ಮುಂದೆ ಏನು ಮಾಡಲು ಇರಲಿ. ಈಗ ನಾನು ಸಾಮಾನ್ಯ ಮನುಷ್ಯನಿಗೆ ಇರುವುದೇ ಸರಿಯಾಗಿದೆ. ನಾನು ರಾಜನಿಂತಿರದೆ ಸಾಮಾನ್ಯ ಮನುಷ್ಯನಂತೆ ಇರುವುದೇ ಆಗಲಿ ಇರಲಿ. ಪರಮಾತ್ಮ ಏನು ಮಾಡಲಿ? ಎಲ್ಲಿ ನೋಡಿದ್ರು ಈಗ ನಾನು ಏನು ಮಾಡಲಿ? ಪರಮಾತ್ಮ ಕಾಳಿಕಾದೇವಿ ನನಗೆ ಒಂದು ದಾರಿ ತೋರಿಸುತ್ತಾರೆ. ಅಲ್ಲಿ ಒಂದು ಗೋಪುರ ಕಾಣುತ್ತಿರುವುದು. ಆ ಗೋಪುರದ ದಾರಿಯನ್ನೇ ಹಿಡಿದು ಮುಂದೆ ಸಾಗಬೇಕು.